ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರು ಇದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ ಗಾಯ್ಸ್. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ವಿಡಿಯೋ ಬೇಕು ಅಂತ. ಸೊ ವೆರಿ ಕ್ವಿಕ್ ಮೆಸೇಜ್. ಆಲ್ ಆಫ್ ಸಡನ್ ರ್ಯಾಂಡಮ್ ಆಗಿ ಒಂದು ವಿಡಿಯೋ ಮಾಡಬೇಕು ಅಂದ್ಕೊಂಡೆ. ಲೆಟ್ ಸಿ ಏನು ಮೆಸೇಜಸ್ ಬರುತ್ತೆ. ಯಾರೆಲ್ಲ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಸೊ ಲೆಟ್ ಸಿ 10 of Swords, wow, Ace of Cups, Empress, beautiful. So okay, 3 ಡಿಫ್ರೆಂಟ್ ಮೀನಿಂಗ್ ಇರೋ ಡಿಫ್ರೆಂಟ್ ಕಾಂಟೆಕ್ಸ್ಟ್ ಇರೋ ಕಾರ್ಡ್ಸ್ ಬಂದಿದೆ ಇಲ್ಲಿ ನಿಮಗೆ. ಲೆಟ್ಸ್ ಸಿ ಇದೇನು ಹೇಳ್ತಾ ಇದೆ ಅಂತ. ಒಂದು ನ್ಯೂ ಬಿಗಿನಿಂಗ್ ಬಗ್ಗೆ ಹೇಳ್ತಾ ಇದೆ, ಒಂದು ಎಂಡಿಂಗ್ ಬಗ್ಗೆ ಕೂಡ ಇಲ್ಲಿ ಹೇಳ್ತಾ ಇದೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಓಕೆ. ಸೊ ಫುಲ್ ಎನರ್ಜಿ ನೋಡ್ತಾ ಇದ್ದೀನಿ ಇಲ್ಲಿ ನಾನು. ಫ್ರಮ್ ಯೋರ್ ಪಾಸ್ಟ್ ಟು ಯೋರ್ ಪ್ರೆಸೆಂಟ್ ಟು ಯೋರ್ ಫ್ಯೂಚರ್, ಈ ತರ ಒಂದು ಮೆಸೇಜ್ ಬರ್ತಾ ಇದೆ. ಓಕೆ, ಫಸ್ಟ್ ಎನರ್ಜಿ ಮೇಲೆ ನಾವು ಫೋಕಸ್ ಮಾಡೋಣ. ಏಸ್ ಆಫ್ ಕಪ್ಸ್ ನಾವು ಫಸ್ಟ್ ಎನರ್ಜಿ ಅಂತ ತಗೊಳ್ಳೋಣ. ಇಲ್ಲಿ ನಿಮ್ಮ ಒಂದು ಲೈಫಲ್ಲಿ ನ್ಯೂ ಮ್ಯಾರೇಜ್ ಪ್ರಪೋಸಲ್ ನ ನೋಡ್ತಾ ಇದ್ದೀನಿ ನಾನು. ಈ ಕಾರ್ಡ್ ಏನಿದೆ, ಇದೊಂಥರ ಯೂನಿವರ್ಸ್ ಓಪನ್ ಮಾಡ್ತಾ ಇದೆ, ಒಂದು ಕ್ಲೀನ್ ಡೋರ್ನ ಓಪನ್ ಮಾಡ್ತಾ ಇದೆ. ಇಟ್ಸ್ ಲೈಕ್ ತೋರಿಸ್ತಾ ಇದೆ, ಒಂದು ಫ್ರೆಶ್ ಎಮೋಷನ್ಸ್ನ ತೋರಿಸ್ತಾ ಇದೆ ನಿಮ್ಮ ಲೈಫಲ್ಲಿ. ಒಂದು ಕ್ಲೀನ್ ಇಂಟೆನ್ಷನ್, ಒಂದು ಪ್ಯೂರ್ ಫೀಲಿಂಗ್ಸ್ ಇರೋ ಒಂದು ನ್ಯೂ ಬಿಗಿನಿಂಗ್ ಎನರ್ಜಿ ನೋಡ್ತಾ ಇದ್ದೀನಿ ನಾನು. ಡೆಫಿನೆಟ್ಲಿ ಇದು ಹೆವಿ ಕಾರ್ಡ್ ಅಲ್ಲ, ಯಾವುದೇ ರೀತಿ ಬರ್ಡನ್ ಕಾರ್ಡ್ ಅಲ್ಲ, ಇದು ಪೇನ್ ಕಾರ್ಡ್ ಕೂಡ ಅಲ್ಲ. ಓಕೆ, ಇದು ನಾನೇನು ನೋಡ್ತಾ ಇದ್ದೀನಿ ಅಂದರೆ, ಒಂದು ನ್ಯೂ ಪರ್ಸನ್ ನಿಮ್ಮ ಲೈಫಲ್ಲಿ ಅಥವಾ ನ್ಯೂ ಕನೆಕ್ಷನ್ ನಿಮ್ಮ ಒಂದು ಲೈಫಲ್ಲಿ ಬರ್ತಾ ಇದೆ. ಕಮಿಂಗ್ ವಿತ್ ಸಾಫ್ಟ್ ಹಾರ್ಟ್, ಜೆನ್ಯೂನ್ ಎಮೋಷನ್ಸ್ ಇಟ್ಕೊಂಡು ಬರ್ತಾ ಇದ್ದಾರೆ ಇವರು ಅಂತಾನೆ ನೋಡ್ಬೋದು. ಸೊ ಇಲ್ಲಿ ಏಸ್ ಆಫ್ ಕಪ್ಸ್ ಏನು ಹೇಳ್ತಿದೆ ಅಂದರೆ, ಈ ಕನೆಕ್ಷನ್ ವಿತ್ ಟೈಮ್ ಗ್ರೋ ಆಗೋ ಪಾಸಿಬಿಲಿಟಿ ಇದೆ. ಮೇ ಬಿ ರೈಟ್ ನಾವು ಒಂದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದೆ ಒಂದು ಕನೆಕ್ಷನ್, ಬಟ್ ಎನರ್ಜಿ ಬಂದ್ಬಿಟ್ಟು ವೆರಿ ಕ್ಲೀನ್ ಆಗಿದೆ, ವೆರಿ ಸ್ಮೂತ್ ವೈಬ್ಸ್ ನೋಡ್ತಾ ಇದ್ದೀನಿ ಇಲ್ಲಿ ನಾನು. ಎಮೋಷನಲಿ ಎನರ್ಜಿ ಇಸ್ ವೆರಿ ಸಪೋರ್ಟಿವ್, ಆ ಥರ ಒಂದು ಮೆಸೇಜ್. ಇಟ್ಸ್ ಲೈಕ್ ಈ ಒಂದು ಕಾರ್ಡ್ ನೋಡಿದ್ರೆ ಇದೊಂಥರ ಯೂನಿವರ್ಸ್ ಆಗಿರ್ಬೋದು. ಓಕೆ, ಯೂನಿವರ್ಸ್ ನಿಮಗೆ ಹೇಳ್ತಾ ಇದೆ, ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ, ಆನೆಸ್ಟ್ ಇಂಟೆನ್ಷನ್ ಇಟ್ಕೊಂಡು ಬರ್ತಾ ಇದ್ದಾರೆ. ಥಿಂಗ್ಸ್ ತುಂಬ ಸ್ವೀಟ್ ಆಗಿ ಡೆವಲಪ್ ಆಗೋ ಪಾಸಿಬಿಲಿಟೀಸ್ ಕೂಡ ಇದೆ. ಬಿಕಾಸ್ ದಿಸ್ ಇಸ್ ವೆರಿ ಕಾಮ್ ಎನರ್ಜಿ, ಪೀಸ್ಫುಲ್ ಎನರ್ಜಿ. ತುಂಬ ರಶ್ ಆ್ಯಂಡ್ ಫೋರ್ಸ್ಫುಲ್ ಎನರ್ಜಿ ಅಲ್ಲ, ಇದು ವೆರಿ ಪೀಸ್ಫುಲ್ ಎನರ್ಜಿ. ಇನ್ ಕೇಸ್ ನೀವು ನಿಮ್ಮ ಒಂದು ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ಮೈಂಡಲ್ಲಿ ಇದ್ದಾರೆ, ಅಥವಾ ನೀವು ಮ್ಯಾರೇಜ್ ಬಗ್ಗೆ ಕೇಳ್ತಾ ಇದ್ದೀರಾ, ಯಾರೋ ಒಂದು ಪರ್ಸನ್ ನಿಮ್ಮ ಮೈಂಡಲ್ಲಿ ಇದ್ದಾರೆ ಅಂದರೆ, ಏಸ್ ಆಫ್ ಕಪ್ಸ್ ವಿತ್ ಎಂಪ್ರೆಸ್ ಬಂದರೆ ದಿಸ್ ಇಸ್ ವೆರಿ ಸ್ಟ್ರಾಂಗ್, ವೆರಿ ಮೆಚ್ಯೂರ್, ವೆರಿ ಗ್ರೌಂಡಿಂಗ್ ಕಾರ್ಡ್ ಇದು ಎಂಪ್ರೆಸ್. ಎಸ್ಪೆಷಲಿ ಮ್ಯಾರೇಜ್ ಬಗ್ಗೆ ಕೇಳ್ತಾ ಇದ್ದೀರಾ ಅಂದರೆ ನಿಮಗೊಂಥರ ಡೈರೆಕ್ಟ್ ಎಸ್ ಆನ್ಸರ್ ಬರ್ತಾ ಇದೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ. ಬಿಕಾಸ್ ನಾನು ಇಲ್ಲೊಂದು ನರ್ಚರಿಂಗ್, ಕೇರಿಂಗ್, ಎಮೋಷ್ನಲ್, ಕಂಫರ್ಟ್, ಲಾಂಗ್ ಟರ್ಮ್ ಬಾಂಡಿಂಗ್ ನೋಡ್ತಾ ಇದ್ದೀನಿ, ಲಾಂಗ್ ಟರ್ಮ್ ಸ್ಟೆಬಿಲಿಟಿ ಇರೋದನ್ನ ಕೂಡ ನೋಡ್ತಾ ಇದ್ದೀನಿ. ಬಿಕಾಸ್ ಆ್ಯಂಡ್ ಅಗೇನ್ ಎಂಪ್ರೆಸ್ ಅಂದರೆ ಫ್ಯಾಮಿಲಿ ಎನರ್ಜಿ ಕೂಡ ಹೆವಿಯಾಗಿ ಕಾಣಿಸ್ತಾ ಇದೆ. ಎಂಪ್ರೆಸ್ ಅಂತ ಅಂದರೆ ಒಂದು ಕಂಫರ್ಟ್ ಝೋನಲ್ಲಿ ಕೂತಿರೋ ಒಂದು ಪರ್ಸನ್, ಈ ಇಮೇಜ್ ನೋಡ್ಬೋದು. ಸೆಕ್ಯೂರ್ ಫೀಲ್ ಮಾಡ್ತಾ ಇರ್ತಾಳೆ ಇವಳು, ರೆಸ್ಪೆಕ್ಟೆಡ್ ಕೂಡ ಫೀಲ್ ಮಾಡ್ತಾ ಇರ್ತಾಳೆ, ವ್ಯಾಲ್ಯೂಡ್ ಕೂಡ ಫೀಲ್ ಮಾಡ್ತಾ ಇರ್ತಾರೆ. ಮೇ ಬಿ ಯಾರೆಲ್ಲ ಒಂದು ವಿಡಿಯೋ ನೋಡ್ತಾ ಇದ್ದಾರೆ, ಮೇ ಬಿ ಯಾವ ಕನೆಕ್ಷನ್ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಈ ಕನೆಕ್ಷನಲ್ಲಿ ಡೆಫಿನೆಟ್ಲಿ ನಿಮಗೆ ರೆಸ್ಪೆಕ್ಟ್, ನಿಮಗೆ ವ್ಯಾಲ್ಯೂ, ಕಂಫರ್ಟ್ ಕೂಡ ಸಿಗುತ್ತೆ, ನೋ ಡೌಟ್. ಆ್ಯಂಡ್ ಅಗೇನ್ ಎಂಪ್ರೆಸ್ ಅಂದರೆ ದಿಸ್ ಈಸ್ ಕಾರ್ಡ್ ಆಫ್ ಗ್ರೋತ್. ಇದು ಅಂದರೆ ಯಾವ ಒಂದು ಕನೆಕ್ಷನ್ ಬಗ್ಗೆ ಕೇಳ್ತಾ ಇದ್ದೀರಾ, ಇದು ಯಾವುದೇ ರೀತಿಯಾದ ಟೆಂಪ್ರರಿ ಕನೆಕ್ಷನ್ ಅಲ್ಲ, ಟೆಂಪ್ರರಿ ಎನರ್ಜಿ ಅಲ್ಲ. ಈ ಕನೆಕ್ಷನ್ನಿಗೆ ಪೊಟೆನ್ಷಿಯಲ್ ಇದೆ ಒಂದು ಸೀರಿಯಸ್ ಆಗಿ ಟರ್ನ್ ಆಗೋದಕ್ಕೆ, ಸಮಥಿಂಗ್ ಕಮಿಟೆಡ್ ರೀತಿ ಟರ್ನ್ ಆಗೋದಕ್ಕೆ. ಆ್ಯಂಡ್ ಈ ಕನೆಕ್ಷನಲ್ಲಿ ಎಮೋಷ್ನಲ್ ಡೆಪ್ತ್ ಕೂಡ ಇದೆ, ಅಲಾಂಗ್ ವಿತ್ ದಟ್ ಪ್ರಾಕ್ಟಿಕಲ್ ಸ್ಟೆಬಿಲಿಟಿ ಕೂಡ ಇದೆ. ಅಂದರೆ ಯೂನಿವರ್ಸ್ ನಿಮಗೆ ಹೇಳ್ತಾ ಇದೆ,
ನೀವು ಯಾವ ಒಂದು ಕನೆಕ್ಷನ್ ಬಗ್ಗೆ ಕೇಳ್ತಾ ಇದ್ದೀರಾ, ಯಾವ ಒಂದು ಹೊಸ ಪರ್ಸನ್, ನಿಮ್ಮ ಹೊಸ ಕನೆಕ್ಷನ್ ಏನಿದೆ ನಿಮ್ಮ ಲೈಫಲ್ಲಿ, ಇದು ನಿಮಗೆ ಫ್ಯೂಚರ್ ಪೀಸ್ಫುಲ್ ಆಗಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಫ್ಯಾಮಿಲಿಲೂ ಕೂಡ ಸ್ಟೆಬಿಲಿಟಿ ಇರುತ್ತೆ, ಎಮೋಷ್ನಲಿ ಕೂಡ ನಿಮಗೆ ಸೆಕ್ಯೂರ್ಡ್ ಫೀಲ್ ಮಾಡುತ್ತೆ. ಸಿ, ಏಸ್ ಆಫ್ ಕಪ್ಸ್ ವಿತ್ ಎಂಪ್ರೆಸ್ನ ನಾವು ಸಪ್ರೇಟ್ ಇಟ್ಬಿಡೋಣ. 10 ಆಫ್ ಸ್ಪೋರ್ಟ್ಸ್ ಇಲ್ಲೊಂದು ಡಿಫ್ರೆಂಟ್ ಸ್ಟೋರಿ ಹೇಳ್ತಾ ಇದೆ ನನಗೆ, ಅದಕ್ಕೆ ಬರೋಣ ಆಮೇಲೆ. ಇದೆರಡಕ್ಕೆ ನೋಡಿದ್ರೆ ಏಸ್ ಆಫ್ ಕಪ್ಸ್ ವಿತ್ ಎಂಪ್ರೆಸ್ ವೆರಿ ಪವರ್ಫುಲ್ ಕಾಂಬಿನೇಷನ್. ಬಿಕಾಸ್ ಒಂದು ನ್ಯೂ ಬಿಗಿನಿಂಗ್ ಬಗ್ಗೆ ತೋರಿಸ್ತಾ ಇದೆ ಅಂಡ್ ಒಂದು ಲಾಂಗ್ ಟರ್ಮ್ ಗ್ರೋತ್ ಬಗ್ಗೆ ತೋರಿಸ್ತಾ ಇದೆ. ಬಿಕಾಸ್ ದಿಸ್ ಇಸ್ ಮೇಜರ್ ಆರ್ಕಾನ. ಒಂದು ಎಮೋಷನ್ ಸ್ಟಾರ್ಟ್ ಆಗ್ತಿರೋದ್ರ ಬಗ್ಗೆ ತೋರಿಸ್ತಾ ಇದೆ, ಒಂದು ಲಾಂಗ್ ಟರ್ಮ್ ಗ್ರೋತ್ ಬಗ್ಗೆ ತೋರಿಸ್ತಾ ಇದೆ. ಅಂದ್ರೆ ಎಮೋಷನಲ್ ಫುಲ್ಫಿಲ್ಮೆಂಟ್ ಬಗ್ಗೆ ತೋರಿಸ್ತಾ ಇದೆ. ಅಂದ್ರೆ ಯಾವ್ದಾದ್ರು ನ್ಯೂ ಪ್ರಪೋಸಲ್ ನಿಮ್ಮ ಲೈಫಲ್ಲಿ ಬಂದಿದೆ ಅಂದ್ರೆ ಏನೋ ರ್ಯಾಂಡಮ್ ಆಗಿ ಬಂದಿರೋದಲ್ಲ. ದಿಸ್ ಹ್ಯಾಸ್ ಮೀನಿಂಗ್, ದಿಸ್ ಹ್ಯಾಸ್ ಡೆಪ್ತ್, ಒಂದು ಫ್ಯೂಚರ್ ಕೂಡ ಇದೆ, ಅದನ್ನ ಇಂಡಿಕೇಟ್ ಮಾಡ್ತಾ ಇದೆ. ಓಕೆ, ನಾವು ಲೆಟಸ್ ಇಲ್ಲಿ 10 ಆಫ್ ಸ್ಪೋರ್ಟ್ಸ್ ಬಂದೆ, ನಾವ್ ಇದನ್ನ ನೆಗ್ಲೆಕ್ಟ್ ಮಾಡೋದು ಬೇಡ. ಐ ಥಿಂಕ್ ಇದು ನಿಮ್ಮ ಪಾಸ್ಟ್ ಎನರ್ಜಿ ಬಗ್ಗೆ ಹೇಳ್ತಾ ಇದೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಪ್ರಾಬ್ಲಿ ನಿಮ್ಮ ಎಕ್ಸ್ ಪಾರ್ಟ್ನರ್ ಬಗ್ಗೆ ಹೇಳ್ತಿರ್ಬೋದು. ಹೋಲ್ ವೈಬ್ರೇಷನ್ ಇಲ್ಲಿ ಕಂಪ್ಲೀಟ್ಲಿ ಚೇಂಜ್ ಬರ್ತಾ ಇದೆ. ಅಂದ್ರೆ ಮೇ ಬಿ ನಿಮ್ಮ ಎಕ್ಸ್ ಪಾರ್ಟ್ನರ್ ಬಗ್ಗೆ ನಿಮ್ಮ ಒಂದು ಮೈಂಡ್ ಇರಬಹುದು. ಯಾವುದೋ ಒಂದು ಹೆವಿ ಪೇನ್ಫುಲ್ ಎಮೋಷನ್ಸ್ ಬಗ್ಗೆ ಹೇಳ್ತಾ ಇದೆ, ಯಾವುದೋ ಒಂದು ಇಲ್ಲಿ ಶಟ್ ಡೌನ್ ಆಗ್ತಿರೋದ್ರ ಕೂಡ ಬಗ್ಗೆ ಹೇಳ್ತಾ ಇದೆ. ಅಂದ್ರೆ ಒಂದು ಕನೆಕ್ಷನ್ ಫೈನಲ್ ಲಿಮಿಟ್ ರೀಚ್ ಆಗ್ತಾ ಇದೆ, ಒಂದು ಸ್ಟಾರ್ಟ್ ಆಗ್ತಾ ಇದೆ. ಈಗ 10 ಆಫ್ ಸ್ಪೋರ್ಟ್ಸಿಗೆ ಬರೋಣ ನಾವು. ಇದು ಮೇನ್ ಆಗಿ ಏನ್ ಹೇಳ್ತಾ ಇದೆ ಗೊತ್ತಾ 10 ಆಫ್ ಸ್ಪೋರ್ಟ್ಸ್ ಇಲ್ಲಿ? ಇದೊಂಥರ ಒಂದು ಪರ್ಸನ್ ಬಗ್ಗೆ ತೋರಿಸ್ತಾ ಇದೆ. ಅವ್ರಿಗೆ ಇಲ್ಲಿ ಮೆಂಟಲ್ ಸ್ಪೇಸ್ ಇಲ್ಲ, ಸ್ಟ್ರೆಂತ್ ಅನ್ನೋದು ಕಡಿಮೆ ಆಗಿದೆ, ಮೋಟಿವೇಶನ್ ಅನ್ನೋದು ಕಮ್ಮಿ ಆಗಿದೆ, ಎಮೋಷನಲ್ ಕೆಪಾಸಿಟಿ, ಆ ಪಾಸ್ಟ್ ಸಿಚುವೇಶನ್ ಜೊತೆಗೆ ಡೀಲ್ ಮಾಡೋದಕ್ಕೆ ಎಮೋಷನಲ್ ಕೆಪಾಸಿಟಿ ಕಮ್ಮಿ ಇರೋದ್ರ ಬಗ್ಗೆ ತೋರಿಸ್ತಾ ಇದೆ. ಈ ಪರ್ಸನ್ ಹೂ ಎವರ್ ಇಟ್ ಈಸ್ ನಿಮ್ಮ ಲೈಫಲ್ಲಿ ಮತ್ತೆ ಟ್ರೈ ಮಾಡೋದಕ್ಕೆ ಇಷ್ಟ ಇಲ್ಲ, ಮತ್ತೆ ರೀಕನೆಕ್ಟ್ ಆಗೋದಕ್ಕೆ ಇಷ್ಟ ಇಲ್ಲ, ಮತ್ತೆ ಪಾಸ್ಟ್ ಕನೆಕ್ಷನ್ಗೆ ಹೋಗೋದಕ್ಕೆ ಇಷ್ಟ ಇಲ್ಲ. ಅದು ನೀವಾಗಿರ್ಬೋದು, ಅದು ನಿಮ್ಮ ಓಲ್ಡ್ ಪಾರ್ಟ್ನರ್ ಆಗಿರ್ಬೋದು. ಸಮ್ವನ್ ಅವರ ಒಂದು ಹಾರ್ಟ್ ಕಂಪ್ಲೀಟ್ಲಿ ಟಯರ್ಡ್ ಆಗಿದೆ, ಎಕ್ಸಾಸ್ಟ್ ಆಗಿದೆ, ಎಮೋಷನ್ಸ್ ಕಂಪ್ಲೀಟ್ಲಿ ಫ್ಲಾಟ್ ಆಗೋಗ್ಬಿಟ್ಟಿದೆ. ಈ ಕಾರ್ಡಲ್ಲಿ ನೋಡ್ಬೋದು, ಈ ಕಾರ್ಡ್ ಇಮೇಜ್ನ ನೋಡ್ಬೋದು. ಯಾರೋ ಒಬ್ರು ಇಲ್ಲಿ ಒಂಥರ ಬಿದ್ದೋಗ್ಬಿಟ್ಟಿದ್ದಾರೆ, ನೆಲಕ್ಕೆ ಬಿದ್ದೋಗ್ಬಿಟ್ಟಿದ್ದಾರೆ. ಎಮೋಷನ್ಸ್ ಇದ್ರೂನು ಅವರ ಒಂದು ಮೈಂಡ್ ಕಂಪ್ಲೀಟ್ಲಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಡೋರ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಏನೋ ಇಲ್ಲಿ ಎಮೋಷನಲ್ ಬರ್ಡನ್ ಟೂ ಮಚ್ ಆಗಿದೆ ಅಂತಾನೆ ಹೇಳ್ಬೋದು. ಪ್ರಾಬ್ಲಿ ನಿಮಗೇನೆ ಇದು ಫೀಲ್ ಆಗ್ತಿರೋದಾಗಿರ್ಬೋದು. ಒಂದು ಕನೆಕ್ಷನ್ ಇತ್ತು ಮುಂಚೆ, ಅದಿವಾಗ ಫೈನಲ್ ಪಾಯಿಂಟ್ ರೀಚ್ ಆಗಿದೆ. ದೇರ್ ಈಸ್ ನಥಿಂಗ್ ಲೆಫ್ಟ್, ಏನು ಉಳ್ದಿಲ್ಲ ಈ ಕನೆಕ್ಷನ್ ಅಲ್ಲಿ. ಮುಂಚೆ ಆ ಕನೆಕ್ಷನ್ ಬಗ್ಗೆ ನನ್ನ ಒಂದು ಥಾಟ್ಸ್ ಸಾಫ್ಟ್ ಆಗಿತ್ತು, ರೊಮ್ಯಾಂಟಿಕ್ ಆಗಿತ್ತು, ಬಟ್ ಇವಾಗ ಹೋಪ್ಲೆಸ್ ಆಗಿದೆ. ಯಾವುದೋ ಒಂದು ಕನೆಕ್ಷನ್ ನಿಮಗೆ ಹೆವಿ, ಪೇನ್ಫುಲ್, ಮೆಂಟಲಿ ಡ್ರೈನ್ಡ್ ಸಿಚುವೇಶನ್ ಅಲ್ಲಿ ಕೂರ್ಸಿದೆ ಅಂತಾನೆ ಹೇಳ್ಬೋದು, ಯಾರೆಲ್ಲ ನೋಡ್ತಾ ಇದ್ದೀರಾ. ಬಟ್ ದಿಸ್ ಈಸ್ 10 ಎಂಡಿಂಗ್ ಸ್ಟೇಜ್ ತೋರಿಸ್ತಾ ಇದೆ. ಒಂದು ಕನೆಕ್ಷನ್ ಎಂಡ್ ಮಾಡ್ತಾ ಇದ್ದೀರಾ, ಒಂದು ಕನೆಕ್ಷನ್ ಪ್ಯೂರ್ ಕನೆಕ್ಷನ್ ಸ್ಟಾರ್ಟಿಗೆ ಡೋರ್ ಓಪನ್ ಮಾಡ್ತಾ ಇದ್ದೀರಾ, ಯಾರೆಲ್ಲ ನೋಡ್ತಾ ಇದ್ದೀರಾ. ಬಿಕಾಸ್ ಯಾವುದೋ ಒಂದು ಓಲ್ಡ್ ಕನೆಕ್ಷನ್, ಅದ್ರ ಬಗ್ಗೆ ನೀವೇನು ಜಾಸ್ತಿ ಪ್ಲಾನ್ ಮಾಡ್ತಾ ಇಲ್ಲ, ಅದ್ರ ಬಗ್ಗೆ ಯೋಚನೆ ಕೂಡ ಮಾಡ್ತಾ ಇಲ್ಲ. ಅದನ್ನ ಫಿಕ್ಸ್ ಮಾಡಬೇಕು, ನಾನು ಅವ್ರಿಗೆ ಮೆಸೇಜ್ ಮಾಡಬೇಕು, ನನಗೂ ಮಧ್ಯದಲ್ಲಿ ಫ್ಯೂಚರ್ ಇದೆ, ಆ ಥರ ಕೂಡ ನೀವು ಯೋಚನೆ ಮಾಡ್ತಾ ಇಲ್ಲ. ಅದ್ರ ಬಗ್ಗೆ ಯೋಚನೆ ಕೂಡ ಮಾಡ್ತಾ ಇಲ್ಲ. ಯು ಆರ್ ಸೈಲೆಂಟ್. ತುಂಬಾ ಜನ ಸೈಲೆಂಟ್ ಆಗಿದ್ದೀರಾ. ನಿಮಗೆ ಯಾವುದೋ ಒಂದು ಪರ್ಸನ್ ಕಡೆಯಿಂದ ಡಿಸ್ಟೆನ್ಸ್ ಬೇಕಾಗಿದೆ, ಪೀಸ್ ಬೇಕಾಗಿದೆ, ಮೆಂಟಲ್ ಬ್ರೇಕ್ ಕೂಡ ಬೇಕಾಗಿದೆ. ಆ ಪಾಸ್ಟ್ ಎಮೋಷನಲ್ ವೆಯ್ಟ್ ಅನ್ನೋದು ತುಂಬಾ ತಲೆನೋವು ಬರೆಸ್ತಾ ಇದೆ ಅಂತಾನೆ ಹೇಳ್ಬೋದು. ಸೊ ಹೋಲ್ ಕಾಂಟೆಕ್ಸ್ಟ್ ನೋಡಿದ್ರೆ ಇಲ್ಲಿ ಇಟ್ಸ್ ವೆರಿ ಕ್ಲಿಯರ್. ಒಂದು ನ್ಯೂ ಕನೆಕ್ಷನ್ ಓಪನ್ ಆಗ್ತಾ ಇದೆ, ಕ್ಲೀನ್ ಅಂಡ್ ಪ್ಯೂರ್ ಎನರ್ಜಿ ಇದೆ ಈ ಕನೆಕ್ಷನ್ ಅಲ್ಲಿ. ಫ್ಯೂಚರ್ ಈ ಕನೆಕ್ಷನ್ ತುಂಬಾ ಸ್ಟೇಬಲ್ ಅಂಡ್ ಮ್ಯಾರೇಜ್ ತನಕ ಹೋಗೋ ಪೊಟೆನ್ಶಿಯಲ್ ಕೂಡ ಇದೆ. ಅಂಡ್ ಒಂದು ಪಾಸ್ಟ್ ಕನೆಕ್ಷನ್ ಕ್ಲೋಸ್ ಆಗ್ತಾ ಇದೆ. ಐ ನೋ ತುಂಬಾ ಪೇನ್ ಇದೆ, ನಿಮಗೆ ತುಂಬಾ ನೋವಿದೆ, ಬಟ್ ಫೈನಲ್ ಎಂಡಿಂಗ್ ಎನರ್ಜಿ ಬರ್ತಾ ಇದೆ ಇದು. ಮೇ ಬಿ ಇಟ್ಸ್ ಲೈಕ್ ಯೂನಿವರ್ಸ್ ನಿಮಗೆ
ಟೂ ಆಪೋಸಿಟ್ ಪಾತ್ಸ್ ನ ಸೈಡ್ ಬೈ ಸೈಡ್ ತೋರಿಸ್ತಾ ಇದೆ. ಅಂದ್ರೆ ಒಂದು ನ್ಯೂ ಬಿಗಿನಿಂಗ್ ಆಗ್ತಾ ಇದೆ ಇಲ್ಲಿ ಎಮೋಷನಲ್ ಸೈಕಲ್, ಒಂದು ಓಲ್ಡ್ ಎಮೋಷನಲ್ ಸೈಕಲ್ ಎಂಡ್ ಆಗ್ತಾ ಇದೆ. ಇಟ್ಸ್ ಲೈಕ್ ಒಂದು ನ್ಯೂ ಚಾಪ್ಟರ್ ನಿಮಗೋಸ್ಕರ ರೆಡಿಯಾಗಿ ನಿಂತಿದೆ. ಇಟ್ಸ್ ಲೈಕ್ ಎಂಪ್ರೆಸ್ ಈ ಒಂದು ಕಾರ್ಡ್ ಹೇಳ್ತಾ ಇದೆ, ಈ ನ್ಯೂ ಚಾಪ್ಟರ್ ಏನ್ ಸ್ಟಾರ್ಟ್ ಆಗ್ತಾ ಇದೆ ಇದು ತುಂಬಾ ಸ್ಟ್ರಾಂಗ್, ತುಂಬಾ ಮೆಚ್ಯೂರ್, ತುಂಬಾ ಸ್ಟೇಬಲ್ ಆಗಿದೆ ಅಂಡ್ ಇದು ನಿಮ್ಮ ಫ್ಯೂಚರ್ ಕೂಡ ಆಗ್ಬೋದು. ಅಂಡ್ ಇಲ್ಲಿ 10 ಆಫ್ ಸ್ವರ್ಡ್ಸ್ ಏನ್ ಹೇಳ್ತಾ ಇದೆ ಅಂದ್ರೆ ಓಲ್ಡ್ ಚಾಪ್ಟರ್ ಮುಗೀತು, ಅದ್ ನಿಮ್ನ ಕಂಪ್ಲೀಟ್ಲಿ ವೀಕ್ ಮಾಡಿದೆ, ಅದು ಮುಗೀತು, ಇದನ್ನ ಮತ್ತೆ ಮತ್ತೆ ಇದ್ರ ಬಗ್ಗೆ ನೆನಪಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದೆ. ಎಸ್ಪೆಷಲಿ ನೀವು ನಿಮ್ಮ ಎಕ್ಸ್ ಪಾರ್ಟ್ನರ್ ಬಗ್ಗೆ ಯಾವುದೊಂದು ಎಕ್ಸ್ ಕನೆಕ್ಷನ್ ಬಗ್ಗೆ ಕೇಳ್ತಾ ಇದ್ದೀರಾ ಅಂದ್ರೆ ಆ ಲವ್ ಅಲ್ಲಿ, ಆ ಕನೆಕ್ಷನ್ ಅಲ್ಲಿ ಯಾವುದೇ ರೀತಿ ಸ್ಪೇಸ್ ಇಲ್ಲ, ಯಾವುದೇ ರೀತಿ ಹೋಪ್ ಇಲ್ಲ. ಬಿಕಾಸ್ ಈ ಪರ್ಸನ್ ನೋಡ್ಬೋದು, ಹಿ ಈಸ್ ಎಮೋಷನಲಿ ಡನ್. ಅದ್ರ ಬಗ್ಗೆ ನೀವು ಯೋಚನೆ ಮಾಡಿದ್ರು ಯಾವುದೇ ರೀತಿ ನಿಮಗೆ ಅಲ್ಲಿ ಸಾಫ್ಟ್ ಫೀಲಿಂಗ್ಸ್ ಬರಲ್ಲ, ತುಂಬಾ ಹೆವಿ ಫೀಲ್ ಆಗ್ಬೋದು. ಮತ್ತೆ ನಿಮ್ಮ ಪಾಸ್ಟ್ ನ ಯೋಚನೆ ಮಾಡ್ಕೊಂಡ್ರೆ ನಿಮ್ಮ ಪಾಸ್ಟ್ ಅಲ್ಲಿ ಯಾವುದೇ ರೀತಿ ಫ್ಯೂಚರ್ ನಿಮ್ಮ ಸೋಲ್ ನೋಡ್ತಾ ಇಲ್ಲ. ನಿಮ್ಮ ಸೋಲ್ ಪೇಷನ್ಸ್ ಕೂಡ ಕಳ್ಕೊಂಡಿದೆ ನಿಮ್ಮ ಪಾಸ್ಟ್ ಅಂತ ನೆನಪಿಸ್ಕೊಂಡ್ರೆ. ಎಮೋಷನಲ್ ಸ್ಟ್ರೆಂತ್ ಕೂಡ ಕಳ್ಕೊಂಡಿದೆ. ಸೊ ಯಾರೆಲ್ಲ ನೋಡ್ತಾ ಇದ್ದೀರಾ, ಒಂದು ನ್ಯೂ ಪ್ರಪೋಸಲ್, ಗುಡ್ ಹಾರ್ಟ್, ಕ್ಲೀನ್ ಎಮೋಷನ್ ಇಟ್ಕೊಂಡು ನಿಮ್ಮ ಹತ್ರ ಬರ್ತಾ ಇದೆ, ಕಾಮ್ ಎನರ್ಜಿ ಇಟ್ಕೊಂಡು ನಿಮ್ಮ ಹತ್ರ ಬರ್ತಾ ಇದೆ. ಮ್ಯಾರೇಜ್ ಚಾನ್ಸಸ್ ಕೂಡ ಇದೆ ಈ ಪರ್ಸನ್ ಜೊತೆಗೆ. ತುಂಬಾ ಸ್ಟ್ರಾಂಗ್ ಆಗಿ ವೆರಿ ಸ್ಟೇಬಲ್ ಎನರ್ಜಿ ಕೂಡ ಇದೆ, ವೆರಿ ಪಾಸಿಟಿವ್ ಎನರ್ಜಿ ಕೂಡ ಎಂಪ್ರೆಸ್ ಬಂದಿದೆ ಇಲ್ಲಿ. ನಿಮ್ಮ ಪಾಸ್ಟ್ ರಿಲೇಶನ್ಶಿಪ್ ಅಥವಾ ನಿಮ್ಮ ಎಕ್ಸ್ ಪಾರ್ಟ್ನರ್ ಬಗ್ಗೆ ಕೇಳ್ತಾ ಇದ್ದೀರಾ ಅಂದ್ರೆ ಇಟ್ಸ್ ಮೆಂಟಲಿ ಡನ್, ಎಮೋಷನಲಿ ಟಯರ್ಡ್ ಆಗಿದೆ ಆ ಕನೆಕ್ಷನ್. ಆ ಎನರ್ಜಿ ಕಂಪ್ಲೀಟ್ಲಿ ಕ್ಲೋಸ್ಡ್ ಆಫ್ ಆಗಿದೆ. ಇಟ್ಸ್ ಲೈಕ್ ಯೂನಿವರ್ಸ್ ನಿಮ್ನ ಕ್ಲಿಯರ್ಲಿ ಪುಷ್ ಮಾಡ್ತಾ ಇದೆ, ಮುಂದೆ ಹೋಗು, ಹಿಂದೆ ಹೋಗ್ಬೇಡ ಅಂತ. ಪಾಸ್ಟ್ ಅನ್ನೋದು ಸತ್ತೋಗ್ಬಿಟ್ಟಿದೆ ಆಲ್ರೆಡಿ. ಫ್ಯೂಚರ್ ತುಂಬಾ ಚೆನ್ನಾಗಿ ಬ್ಲೂಮ್ ಆಗ್ತಾ ಇದೆ, ಬಟ್ ಅದಕ್ಕೆ ನೀವು ದಾರಿ ಮಾಡ್ಕೊಡ್ಬೇಕು ಅಷ್ಟೆ. ಓಕೆ, ಸೊ ಐ ಡೋಂಟ್ ನೋ ಯಾರಿಗೆ ಈ ಒಂದು ಇಂಪಾರ್ಟೆಂಟ್ ಮೆಸೇಜ್ ಬೇಕಿತ್ತು ಅಂತ. ಐ ಹೋಪ್ ನಿಮಗೊಂದು ಕ್ಲಾರಿಟಿ ಸಿಕ್ಕಿದೆ ಈ ಒಂದು ಕನೆಕ್ಷನ್ ಅಲ್ಲಿ ಅಂತ, ಅಥವಾ ನಿಮ್ಮೊಂದು ಕರೆಂಟ್ ಸಿಚುವೇಶನ್ಗೆ ಅಂತಾನೆ ಹೇಳ್ಬೋದು. ಏನನ್ಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಒಂದು ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಗಾಯ್ಸ್, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಇದೇ ತರ ರ್ಯಾಂಡಮ್ ಮೆಸೇಜಸ್ ನನ್ನ ಮೈಂಡಿಗೆ ಬರ್ತಿರುತ್ತೆ. ಇನ್ ಕೇಸ್ ಅದನ್ನು ವಿಡಿಯೋ ಮಾಡಿ ಅಂದ್ರೆ ಡೆಫಿನೆಟ್ಲಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಮಾಡ್ತೀನಿ ನಾನು. ಓಕೆ, ಮತ್ತೆ ಸಿಗೋಣ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಬಾಯ್.